ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ನ್ಯಾಯ ಸ್ಪೀಕ್ಸ್ ಸಂಭಾಷಣೆಗೆ ಸುಸ್ವಾಗತ. ನಾವಿಂದು ಗೀತಾ ಮೆನನ್ ಅವರೊಂದಿಗೆ ಸಂಭಾಷಣೆಯಲ್ಲಿದ್ದೇವೆ. ಬನ್ನಿ ಅವರ ಒಂದು ಕಿರು ಪರಿಚಯ ಪಡೆಯೋಣ. ನಮಸ್ಕಾರ, ಥ್ಯಾಂಕ್ ಯು ನಮಗೆ ಬಂದು ಅಡ್ರೆಸ್ ಮಾಡ್ತೀರಾ ಅಂತ. ಶ್ರೀ ಜಾಗೃತಿ ಸಮಿತಿ ಒಂದು ವುಮೆನ್ಸ್ ರೈಟ್ಸ್ ಆರ್ಗನೈಸೇಷನ್ ಆಗಿ, ಮಹಿಳಾ ಸಂಘಟನೆ ಆಗಿ ಹುಟ್ಟಿದೆ ಒಂದು 4 ಡಿಕೇಡ್ಸ್ ಮುಂಚೆ ಬಾಂಬೆನಲ್ಲಿ. ಅದು ಒಂದು ಮಥುರಾದು ಕೇಸ್ ಇತ್ತು ಅವಾಗ. ಅಂದ್ರೆ ಆದಿವಾಸಿ ಗರ್ಲ್ನ ರೇಪ್ ಆಗಿ ಸುಪ್ರೀಂ ಕೋರ್ಟ್ ಇಂದ ಕೂಡ ನ್ಯಾಯ ಸಿಕ್ಲಿಲ್ಲ ಅಂತ ವಿಷಯದಲ್ಲಿ ನಾವು ಎಲ್ಲರೂ ಫ್ರೆಂಡ್ಸು, ಲಾಯರ್ಸ್ ಎಲ್ಲ ಸೇರಿ ಪ್ರತಿಭಟನೆ ಮಾಡಿ ಆಮೇಲೆ ಶ್ರೀ ಜಾಗೃತಿ ಸಮಿತಿ ಸೆಪರೇಟ್ ಆಗಿ ಇಲ್ಲ, ಶ್ರೀ ಜಾಗೃತಿ ಸಮಿತಿ ಜೊತೆನಲ್ಲಿ ಒಂದು ಇಂಡಿಯನ್ ಡೆಮೋಕ್ರೆಟಿಕ್ ಫೋರಂ ಆಗಿ ನಾವು ಸ್ಥಾಪನೆ ಮಾಡಿ ಆಮೇಲೆ ಶ್ರೀ ಜಾಗೃತಿ ಸಮಿತಿಯಾಗಿ ಕೂಡ ಕೆಲಸ ಮಾಡ್ತಾ ಇತ್ತು. ಮುಖ್ಯವಾಗಿ ಅಸಂಘಟಿತ ಕಾರ್ಮಿಕರಿಗೆ ಆಗಿ, ಮುಖ್ಯವಾಗಿ ನೊಂದಿರೋರು ಮಹಿಳೆಯರಿಗೆ ಆಗಿ, ನಾವು ಎಲ್ಲಾ ಮಹಿಳೆಯರಿಗೆ ವರ್ಕ್ ಮಾಡ್ತಾ ಇರಲಿಲ್ಲ. ಮುಖ್ಯವಾಗಿ ನೊಂದಿರೋರು ಮಹಿಳೆಯರು, ಯಾರು ವರ್ಕಿಂಗ್ ಕ್ಲಾಸ್ ಇಂದ ಇದೆ ಅಂತ ಮಹಿಳೆಯರನ್ನ ಅಲ್ಲ, ದಲಿತ ಮಹಿಳೆಯರು, ಮೈನಾರಿಟಿ ಮಹಿಳೆಯರು ಅವ್ರಿಗೆ. ಆಗ ಇಲ್ಲಿ ಬ್ಯಾಂಗ್ಳೂರ್ಗೆ ಬಂದ ಮೇಲೆ ವರ್ಕ್ ಕಂಟಿನ್ಯೂ ಮಾಡಿ ನಾವು ಕಮ್ಯುನಿಟೀಸ್ ನಲ್ಲಿ ಶುರು ಮಾಡಿದ್ದು. ಯಾಕೆ ಮುಖ್ಯವಾಗಿ ಮಹಿಳೆಯರೇ ಪೂರ್ತಿ ಬರ್ಡನ್ ತಗೊಳ್ತೀರಾ, ಪೂರ್ತಿ ಭಾರ ತಗೊಳ್ತೀರಾ ಸಮಾಜದಲ್ಲಿ ಇರುವಾಗ. ಸೊ ಆಗ ಕೆಲಸಗಳು ಶುರು ಆಯ್ತು. ಎಲ್ಲ ವಿಷಯಗಳು ಅಂದ್ರೆ ಹೌಸಿಂಗ್ ಆಗ್ಲಿ, ಸ್ಯಾನಿಟೇಷನ್ ಆಗ್ಲಿ, ಮನೆಗಳ ಬಗ್ಗೆ ಆಗ್ಲಿ, ಪರ್ಸನಲ್ ಹ್ಯಾರಸ್ಮೆಂಟ್ ಬಗ್ಗೆ ಆಗ್ಲಿ, ಡೌರಿ ವಿಷಯಗಳಾಗ್ಲಿ ಹೋಗ್ತಾ ಹೋಗ್ತಾ ಒಂದು 2007-2009 ನಲ್ಲಿ ಹೆಚ್ಚಾಗಿ ಗ್ಲೋಬಲೈಸೇಷನ್ ಬರೋ ಕಾರಣದಿಂದ ನಾವು ವುಮೆನ್ಸ್ ಇಂದ ವುಮೆನ್ ವರ್ಕರ್ಸ್ಗೆ ಆಗಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರುವಾಯಿತು. ಯಾಕೆ ಗ್ಲೋಬಲೈಸೇಷನ್ ಇಂದ ಏನಾಯ್ತು ಅಂದ್ರೆ ಜಾಗತೀಕರಣ ಇಂದ ಹೆಚ್ಚಾಗಿ ಅಸಂಘಟಿತ ಕಾರ್ಮಿಕರು ಒಂದು ದೃಶ್ಯ ಇತ್ತು. ಹೆಚ್ಚಾಗಿ ಸಂಘಟಿತ ಕಾರ್ಮಿಕರು ಕಮ್ಮಿ ಆಗಿ ಅಸಂಘಟಿತ ಕಾರ್ಮಿಕರು ಜಾಸ್ತಿ ಆಯ್ತು. ಆ ಸಮಯದಲ್ಲಿ ನಾವು ಅನ್ಕೊಂಡಿದ್ದು ನಮ್ ಶ್ರೀ ಜಾಗೃತಿ ಸಮಿತಿನಲ್ಲಿ ಮಹಿಳೆಯರು ಇದ್ದೀರಾ, ಬಟ್ ಅವರು ಕಾರ್ಮಿಕರು ಕೂಡ ಇದ್ದೀರಾ. ಸೊ ಹೆಚ್ಚಾಗಿ ನಮ್ ಕಾರ್ಮಿಕರು ಯಾರಿತ್ತು ಅಂದ್ರೆ ಮಹಿಳೆಯರು, ಯಾರು ಮನೆ ಕೆಲಸ ಮಾಡ್ತೀರಾ, ಗೃಹ ಕಾರ್ಮಿಕರು. ಸೊ ಆ ಗೃಹ ಕಾರ್ಮಿಕರ ಮಧ್ಯದಲ್ಲಿ ನಾವು ಶುರು ಮಾಡಿದ್ದು ಅಂದ್ರೆ ಚೈಲ್ಡ್ ಡೊಮೆಸ್ಟಿಕ್ ವರ್ಕರ್ ಇಂದ, ಆಮೇಲೆ ಆ ಚೈಲ್ಡ್ ಡೊಮೆಸ್ಟಿಕ್ ವರ್ಕರ್ ಹೋಗ್ತಾ ಹೋಗ್ತಾ ಮಹಿಳೆಯರು, ಯಾರು ದೊಡ್ಡ ಮಹಿಳೆಯರು ಯಾರು ಕೆಲಸ ಮಾಡ್ತೀರಾ, ಗೃಹ ಮಾಡ್ತೀರಾ, ಅವರು ಸಪೋರ್ಟಿವ್ ಆಗಿ ಚೈಲ್ಡ್ ಲೇಬರ್ಗೆ ಸಪೋರ್ಟಿವ್ ಆಗಿ ಬಂದು ಆಮೇಲೆ ಸಂಘಟನೆ, ಆಮೇಲೆ ಯೂನಿಯನ್, ಆಮೇಲೆ ಸಾಗಾಣಿಕೆ ಇರೋ ಮಹಿಳೆಯರನ್ನ ಕೂಡ ರೆಸ್ಕ್ಯೂ ಮಾಡಿ. ಯಾಕೆ ಫೋರ್ಸ್ ಲೇಬರ್ ಟ್ರಾಫಿಕಿಂಗ್ ಅಂತ ಹೇಳ್ತೀರಾ, ಮನೆ ಕೆಲಸಕ್ಕೆ ಮಾಡಕ್ಕೆ ಬೇರೆ ಬೇರೆ ಏಜೆನ್ಸೀಸ್ ಮೂಲಕ ತುಂಬಾ ಶೋಷಿತವಾಗಿ ಅವ್ರನ್ನ ಕರ್ಕೊಂಡ್ ಬರ್ತೀರಾ ಇಲ್ಲಿ ಕೆಲಸ ಮಾಡಕ್ಕೆ. ಸೊ ಆ ನಿಟ್ಟಿನಲ್ಲಿ ಪೂರ್ತಿ ನಾವು ಶುರು ಮಾಡಿದ್ದು ಅವಾಗ 2007 ಇಂದ ಹೆಚ್ಚಾಗಿ ಒಂದು ಯೂನಿಯನ್ ಆಗಿ, ಗೃಹ ಕಾರ್ಮಿಕರ ಹಕ್ಕುಗಳ ಯೂನಿಯನ್ ಆಗಿ ಶುರುವಾಯಿತು. ಕರ್ನಾಟಕದಲ್ಲಿ ಗೃಹ ಕೃತ್ಯ ನಿಯಂತ್ರಿಸುವ ಕಾನೂನುಗಳಿವೆಯಾ? ಇತರ ಉದ್ಯೋಗಿಗಳಂತೆ ಅವರಿಗೂ ಸಹ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆ ಸೌಲಭ್ಯಗಳು ಇದೆಯಾ? ನಗರೀಕರಣ ಆದ್ಮೇಲೆ, ಸಿಟೀಸ್ ಬಂದ ಮೇಲೆ, ಜಾಯಿಂಟ್ ಫ್ಯಾಮಿಲಿ ಒಡೆದಿದ್ಮೇಲೆ, ಜಾಯಿಂಟ್ ಫ್ಯಾಮಿಲಿದು ಇದು ಆದ್ಮೇಲೆ ಚೇಂಜ್ ಆಯ್ತು ನ್ಯೂಕ್ಲಿಯರ್ ಫ್ಯಾಮಿಲಿಗೆ. ಆಗ ನಗರಕ್ಕೆ ಬರುವಾಗ ಹಸ್ಬೆಂಡ್ ವೈಫ್ಗೆ ಸಪೋರ್ಟ್ ಬೇಕಾಯ್ತು ಯಾರೋ ಕೆಲಸ ಮಾಡಕ್ಕೆ. ಸೊ ಆ ಸಿಸ್ಟಮ್ ಶುರು ಆಯ್ತು, ಎಲ್ಲಿ ಎಂಪ್ಲಾಯಿ ಸಿಸ್ಟಮ್ ಅಂತ, ಮತ್ತೆ ಅಲ್ಲಿ ಸಂಬಳದು ಕೊಡೋದು ತಕೊಳ್ಳೋದು ಅಂತ ಸಿಸ್ಟಮ್, ವೇಜ್ ಇಕನಾಮಿ ಸ್ಟಾರ್ಟ್ ಆಯ್ತು. ಆ ವೇಜ್ ಇಕನಾಮಿನಲ್ಲಿ ಏನಾಯ್ತು ಅಂದ್ರೆ ಬರೀ ಎಂಪ್ಲಾಯಿ ಅಂತ ಡೆಫಿನೇಷನ್ ಬಂದಿತ್ತು, ಬಟ್ ಅದಾದ್ರೂ ರಿಲೇಶನ್ಶಿಪ್ ಹೇಗಿತ್ತು ಅಂದ್ರೆ ಇನ್ನು ಗುಲಾಮ್ ಆಗಿ, ಅಂದ್ರೆ ಫ್ಯೂಡಲ್ ಆಗಿ. ನಾವು ಇದುವರೆಗೂ ಕೂಡ ನಾವು ಏನಕ್ಕೆ ಫೈಟ್ ಮಾಡ್ತೀರಾ ಅಂದ್ರೆ, ಇದುವರೆಗೂ ಪಬ್ಲಿಕ್ದು ಮನ್ಸಿನಲ್ಲಿ ಆಗ್ಲಿ, ಸರ್ಕಾರದ ಮನ್ಸಿನಲ್ಲಿ ಆಗ್ಲಿ ಈ ಸರ್ವೆಂಟ್ ಅಂತ ಮಾತು ಹೋಗ್ಲಿಲ್ಲ. ಈ ಸರ್ವೆಂಟ್ ಅಂತ ಹೇಳಿ ನಮ್ಮನ್ನ ಲಿಫ್ಟ್ ಇಂದ ಕೂಡ ಬೇರೆ ಪಡಿಸ್ತೀರಾ. ಈ ಲಿಫ್ಟ್ಗೆ ಹೋಗ್ಬಾರ್ದು, ಯಾಕೆ ನೀವು ಸರ್ವೆಂಟ್, ನಾಯಿದು ಲಿಫ್ಟ್ ಇಲ್ಲಿ, ಸರ್ವೆಂಟ್ದು ಲಿಫ್ಟ್ ಇಲ್ಲಿ. ಸೊ ಈ ಸರ್ವೆಂಟು, ನೌಕರು ಅಂತ ಈ ಭಾಷೆ ಏನ್ ಯೂಸ್ ಮಾಡ್ತಿರಲ್ಲ. ಸೊ ಆಗ ಆ ಕಾರಣದಿಂದ ಸಮಾಜದಲ್ಲಿ ಕೂಡ, ಸರ್ಕಾರದಲ್ಲಿ ಕೂಡ ನಮ್ಮನ್ನ ಕಾರ್ಮಿಕರಾಗಿ ಗುರುತಿಸ್ಲಿಲ್ಲ. ಸೊ ಗುರುತಿಸೋದು ನಮ್ದು ಮೊದಲದು ಡಿಮಾಂಡ್. ಯಾಕೆ ನಮ್ಗೆ ರಿಜಿಸ್ಟರ್ ಮಾಡ್ಲಿಲ್ಲ ನೀವು ಅಂದ್ರೆ, ನಮ್ದು ಒಂದು ಪರಿಭಾಷೆ ಇಲ್ಲ ಅಂದ್ರೆ, ನಮ್ನ ಇನ್ನೂ ಗುಲಾಮಾಗಿ ಇಟ್ಕೊಂಡ್ರೆ ನಮ್ಗೆ ಯಾವ್ದು ಕಾನೂನು ಚೌಕಟ್ಟು ಬರಲ್ಲ. ಸೊ ಆಗ ನಮ್ನ ಕಾರ್ಮಿಕರಾಗಿ ನಾವು ಗುರುತಿಸ್ಬೇಕು ಅಂತ ಈಗ ಶುರು ಆಗಿದೆ ಸ್ಲೋಲಿ 4 years ಇಂದ ಒಂದು ಸ್ಮಾರ್ಟ್ ಕಾರ್ಡ್ ಕೊಡ್ಸಕ್ಕೆ, ರಿಜಿಸ್ಟ್ರೇಷನ್ ಮಾಡಕ್ಕೆ. ಬಟ್ ಆ ರಿಜಿಸ್ಟ್ರೇಷನ್ ಮಾಡುವಾಗ ಕೂಡ ನಮ್ಗೆ ಕಾನೂನಿಲ್ಲ.
ನಮ್ಗೆ ಯಾವ್ದೋ ಕಾನೂನಿಲ್ಲ, ನಮ್ಗೆ ಯಾವ್ದೋ ಡೊಮೆಸ್ಟಿಕ್ ವರ್ಕರ್ ಕಾನೂನಿಲ್ಲ. ಸೊ ಆಗ ಯಾವ್ದೋ ಕೆಲಸದ ಜಾಗದಲ್ಲಿ ಅಗೇನ್ ಕೆಲಸದ ಜಾಗದ ಡೆಫಿನೇಷನ್ ಕೂಡ ತುಂಬಾ ವೇಗಿದೆ, ವರ್ಕ್ ಪ್ಲೇಸ್ ಅಂತ. ಮತ್ತೆ ಎಂಪ್ಲಾಯಿ ರಿಲೇಶನ್ಶಿಪ್ ಹೇಗಿದೆ, ಮತ್ತೆ ಬೆನಿಫಿಟ್ಸ್ ಏನೂ ಇಲ್ಲ. ಯಾಕೆ ಚೌಕಟ್ಟಿಲ್ಲ, ಕಾನೂನು ಚೌಕಟ್ಟಿಲ್ಲ, ಫ್ರೇಮ್ವರ್ಕ್ ಇಲ್ಲ. ಸೊ ಆಗ ಆ ಫ್ರೇಮ್ವರ್ಕ್ ಇಲ್ಲ ಕಾರಣದಿಂದ ಮೊದಲು ನಮ್ನ ಕಾರ್ಮಿಕರಾಗಿ ಗುರುತಿಸಲಿಲ್ಲ. ಸೆಕೆಂಡ್ಲಿ ನಮ್ ಕೆಲಸದ ಜಾಗದಲ್ಲಿ ನಮ್ಗೆ ರಕ್ಷಣೆ ಇಲ್ಲ, ಘನತೆ ಇಲ್ಲ. ಥರ್ಡ್ಲಿ ನಮ್ಗೆ ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆ ಇಲ್ಲ. ಸೊ ಯಾವ್ದು ಸ್ಕೀಮ್ಸ್ ಇಲ್ಲ ನಮ್ಗೆ. ಕರ್ನಾಟಕದಲ್ಲಿ ಗೃಹ ಕಾರ್ಮಿಕರು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಸೌಲಭ್ಯಗಳನ್ನು ಅಥವಾ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯುವುದು ಹೇಗೆ? ಸೊ ಆಗ ನಾನು ಮೊದಲೇ ಹೇಳಿದ್ರು ಇಲ್ಲ, ನಮ್ಗೆ ಯಾವ್ದು ಕಾನೂನು ಚೌಕಟ್ಟಿಲ್ಲ. ಅಂದ್ರೆ ಗೃಹ ಕಾರ್ಮಿಕರಾಗಿ ಕಾನೂನು ಚೌಕಟ್ಟಿಲ್ಲ. ಬಟ್ ನಾವು ಈ ಸಂವಿಧಾನದಲ್ಲಿ ಇದ್ದೀರಾ, ನಾವು ಸಿಟಿಸನ್ ಆಗಿ ಇದ್ದೀರಾ. ಸೊ ನಾವು ಆ ಕಾರಣದಿಂದ ನಾವು ತುಂಬಾ ಕಡೆ ನಮ್ಗೆ ಕಾನ್ಫಿಡೆನ್ಸ್ ಬರಕ್ಕೆ, ಮಹಿಳೆಯರಿಗೆ ಏನೋ ಈ ವಲ್ನರಬಲ್ ಮಹಿಳೆಯರಿಗೆ ಏನೋ ತಲುಪ್ಸಕ್ಕೆ ನಾವು ಏನ್ ಮಾಡಿದೀರ ಅಂದ್ರೆ ಸ್ಟೇಟ್ ನಲ್ಲಿ, ಸೆಂಟ್ರಲ್ ನಲ್ಲಿ ಸ್ಕೀಮ್ಸ್ ಇದೆ. ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಆಗ್ಲಿ, ಪೆನ್ಷನ್ ಬಗ್ಗೆ ಆಗ್ಲಿ, ಅಲ್ಲ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಆಗ್ಲಿ, ಸ್ಕಾಲರ್ಶಿಪ್ಸ್ ಬಗ್ಗೆ ಆಗ್ಲಿ, ಐ ಮೀನ್ ದೇರ್ ಆರ್ ಜನರಲ್ ವೆಲ್ಫೇರ್ ಸ್ಕೀಮ್ಸ್. ಆ ವೆಲ್ಫೇರ್ ಸ್ಕೀಮ್ಸ್ ನ ಪಡೆಯಕ್ಕೆ ನಾವು ನಮ್ಮ ಯೂನಿಯನ್ ಇಂದ ನಾವು ಮಾಡ್ತಾ ಇದ್ದೀವಿ ರೆಗ್ಯುಲರ್ಲಿ. ಸೊ ಈ ಸ್ಕೀಮ್ಸ್ ಎಲ್ಲ ಈಗ ಭಾಗ್ಯಲಕ್ಷ್ಮಿ ಇದೆ ಅಂಗನವಾಡಿ ಮೂಲಕ, ಮತ್ತೆ ಮಾನಸ್ವಾನಿ ಇದೆ, ಯಾರು ಸಿಂಗಲ್ ವುಮೆನ್ ಆಗಿದೆ 40 years and above. Then there is schemes are plenty, okay, like laws are plenty. So schemes are plenty. ಅಂದ್ರೆ ಈ ರೀತಿಯಾಗಿ ಜನರಲ್ ವೆಲ್ಫೇರ್ ಸ್ಕೀಮ್ಸ್ ನ ನಾವು ತಕೊಳ್ಳೇಬೇಕು, ಬಿಕಾಸ್ ನಮ್ಗೆ ಬೇರೆ ದಾರಿ ಇಲ್ಲ ನಮ್ಗೆ. ಸೊ ಓಲ್ಡ್ ಏಜ್ ಪೆನ್ಷನ್ ಆಗ್ಲಿ, ವಿಡೋ ಪೆನ್ಷನ್ ಆಗ್ಲಿ, ದೀಸ್ ಆರ್ ದ ಸ್ಕೀಮ್ಸ್ ನಾವು ಆಕ್ಸೆಸ್ ಮಾಡ್ತೀರಾ ಸೋಷಿಯಲ್ ಸೆಕ್ಯೂರಿಟಿ ಹೆಸರಿನಲ್ಲಿ. ಬಟ್ ಸ್ಪೆಸಿಫಿಕ್ ಆಗಿ ಡೊಮೆಸ್ಟಿಕ್ ವರ್ಕರ್ಸ್ಗೆ ಸೋಷಿಯಲ್ ಸೆಕ್ಯೂರಿಟಿ, ಲೈಕ್ ದ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಹೇಗೆ ಲೇಬರ್ ಕಾರ್ಡ್ ಸಿಕ್ಕಿದ್ರೆ ಆ ಬೋರ್ಡ್ ಮೂಲಕ ಸೋಷಿಯಲ್ ಸೆಕ್ಯೂರಿಟಿ ಎಲ್ಲ ಬೆನಿಫಿಟ್ಸ್ ಇದೆ, ಲೈಕ್ ಹೌಸಿಂಗ್ ಅಲೌನ್ಸ್, ವೆಲ್ಫೇರ್, ಐ ಮೀನ್ ಮೆಡಿಕಲ್ ಅಲೌನ್ಸ್, ಆಲ್ ದಿಸ್ ಸ್ಕಾಲರ್ಶಿಪ್ಸ್ ಆಲ್ ದಟ್. ಆ ರೀತಿ ನಮ್ಗೆ ಯಾವುದು ಸೆಪರೇಟ್ ಆಗಿ ಸ್ಪೆಸಿಫಿಕ್ ಆಗಿ ಕಾನೂನು ಪೂರ್ತಿ ಇಲ್ಲ. ನಾವು ಸ್ಕೀಮ್ಸ್ ಬಗ್ಗೆ ಮಾತಾಡುವಾಗ ನಾವು ಮೊದಲೇ ಹೇಳ್ತೀವಿ ಸ್ಪೆಸಿಫಿಕ್ ಆಗಿ ಡೊಮೆಸ್ಟಿಕ್ ವರ್ಕರ್ಸ್ಗೆ ಸ್ಕೀಮ್ ಇಲ್ಲ. ಬಟ್ 2008 ಆಕ್ಟ್ ನಲ್ಲಿ ಒಂದು ಆಕ್ಟ್ ಆಯ್ತು, ಅನ್ಆರ್ಗನೈಸ್ ವರ್ಕರ್ಸ್ ಸೋಷಿಯಲ್ ವೆಲ್ಫೇರ್ ಅಂಡ್ ಸೆಕ್ಯೂರಿಟಿ ಆಕ್ಟ್. ಬಟ್ ಆ ಆಕ್ಟ್ ನಲ್ಲಿ ಅಟ್ ಲೀಸ್ಟ್ ಒಂದು ಭಾಗದಲ್ಲಿ ನಮ್ಮ ಹೆಸರು ಇತ್ತು ಡೊಮೆಸ್ಟಿಕ್ ವರ್ಕರ್ಸ್. ಸೊ ಆ ಸಮಯದಲ್ಲಿ ಅವ್ರು ಆ ಕಾನೂನು ಪ್ರಕಾರ ಒಂದು ಬೋರ್ಡ್ ಸೆಟಪ್ ಮಾಡಬೇಕು, ಒಂದು ವರ್ಕರ್ ಫೆಸಿಲಿಟೇಷನ್ ಸೆಂಟರ್ಸ್ ಇರಬೇಕು, ರಿಜಿಸ್ಟ್ರೇಷನ್ ಆಗಬೇಕು, ID ಕಾರ್ಡ್ಸ್ ಕೊಡಬೇಕು ಅನ್ಆರ್ಗನೈಸ್ ಸೆಕ್ಟರ್ಗೆ, ಅಸಂಘಟಿತ ಕಾರ್ಮಿಕರಿಗೆ. ಸೊ ಆ ಸಮಯದಿಂದ ಮತ್ತೆ ILOದು 2011 ಕನ್ವೆನ್ಷನ್ ಇಂದ ನಮ್ಗೆ ಒಂದು ಸ್ಟೆಪ್ ಆಯ್ತು ನಮ್ ಬಗ್ಗೆ ಹಕ್ಕುಗಳನ್ನ ಕ್ಲೇಮ್ ಮಾಡಕ್ಕೆ. ಹೊಸ ಕಾರ್ಮಿಕ ಸಂಹಿತೆಯಡಿ ಗೃಹ ಕಾರ್ಮಿಕರಿಗೆ ಲಭ್ಯವಿರುವ ಪ್ರಯೋಜನಗಳು ಯಾವುವು? ಅಂದ್ರೆ ನಮ್ಗೆ ಅದು ಪೂರ್ತಿಯಾಗಿ ತಿದ್ದುಪಡಿ ಕೂಡ ಮಾಡುವಾಗ ನಮ್ಗೆ ಇನ್ಕ್ಲೂಡ್ ಮಾಡ್ಲಿಲ್ಲ, ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ, ಡಿಸ್ಕಷನ್ ಇಲ್ಲ. ಲೇಬರ್ ಕೋಡ್ಸ್ ಅಂತ ಸೆಟಪ್ ಆಗಿದೆ, ಬಟ್ ಮುಖ್ಯವಾಗಿ ಅಟ್ಲೀಸ್ಟ್ ಐ ಡೋಂಟ್ ನೋ ವಾಟ್ ಇಸ್ ದ ಬೆನಿಫಿಟ್, ಬಿಕಾಸ್ ಅಲ್ಲಿ ಅಟ್ಲೀಸ್ಟ್ ಒಂದು ಮೆನ್ಷನ್ ಇದೆ ಡೊಮೆಸ್ಟಿಕ್ ವರ್ಕರ್ಸ್ ಬಗ್ಗೆ. ಬಟ್ ಹೆಚ್ಚಾಗಿ ಏನಾಗಿದೆ ಅಂದ್ರೆ ಈ ಇಕನಾಮಿಕ್ ಆರ್ಥಿಕವಾಗಿ ಪರಿಸ್ಥಿತಿನ ನೋಡಿ ಆ ಲೇಬರ್ ಕೋಡ್ಸ್ ನಲ್ಲೂ ಕೂಡ ಹೆಚ್ಚಾಗಿ ಎಂಫಸಿಸ್ ಇದೆ ಗಿಗ್ ವರ್ಕರ್ಸ್ ಮೇಲೆ. ಸೊ ಆ ಗಿಗ್ ವರ್ಕರ್ಸ್ ಮೇಲೆ ಎಂಫಸಿಸ್ ಆಗುವಾಗ ನಮ್ ಡೊಮೆಸ್ಟಿಕ್ ವರ್ಕರ್ಸ್ ಕೂಡ ಅರ್ಬನ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಇದೆ, ಬಟ್ ಅವ್ರದ್ದು ಸ್ಥಿತಿ ಅದನ್ನಲ್ಲೂ ಕೂಡ ಸೆಕ್ಯೂರಿಟಿ ಇಲ್ಲ, ಅಸುರಕ್ಷತಾ ಇದೆ. ಸೊ ಆಗ ನಮ್ಗೆ ಏನ್ ಬೆನಿಫಿಟ್ ಇದೆ ಅಂದ್ರೆ ದೇರ್ ಇಸ್ ನೋ ಬೆನಿಫಿಟ್, ಬಿಕಾಸ್ ನಮ್ಗೆ ಎನಿವೇ ಲೇಬರ್ ಲಾಸ್ ಇಲ್ಲ. ಸೊ ಅದ್ರ ಜೊತೆಯಲ್ಲಿ ಒಂದು ಡೇಂಜರ್ ಏನಿದೆ ಅಂದ್ರೆ ನಮ್ದು ಡಿಸ್ಕಷನ್ಸ್ ನಲ್ಲಿ ಏನ್ ಬಂದಿದೆ ಅಂದ್ರೆ ಡೇಂಜರ್ ಇಸ್ ದೇರ್ ಯೂನಿಯನ್ ಮಹತ್ವ ಏನಿದೆ ಅದು ಅದರಲ್ಲಿ ಕಮ್ಮಿ ಆಗುತ್ತೆ. ಬಿಕಾಸ್ ಎನಿವೇ ಲೇಬರ್ ಲಾಸ್ ನ ಫುಲ್ ಆಗಿ ತಿದ್ದುಪಡಿ ನಮ್ದು ಪ್ರಾಬ್ಲಮ್ ಏನಿದೆ ಅಂದ್ರೆ ನಾವು ಡಿಮಾಂಡ್ ಏನ್ ಹಾಕಿದ್ರು ಅಂದ್ರೆ ನಮ್ಗೆ ಕಾನೂನಿಲ್ಲ. ಸೊ ಇಂಟರ್ನಮ್ ನಲ್ಲಿ ಏನ್ ಕಾನೂನುಗಳಿದೆ ಸಂಘಟಿತ ಕಾರ್ಮಿಕರಿಗೆ, ಸಪೋಸ್ ಫ್ಯಾಕ್ಟರೀಸ್ ಆಕ್ಟ್ಗೆ, ಮೆಟರ್ನಿಟಿ ಬೆನಿಫಿಟ್ಸ್ ಆಗ್ಲಿ, ಕಾಂಪನ್ಸೇಷನ್ ಆಗ್ಲಿ, ವರ್ಕ್ಮೆನ್ ಪ್ಲೇಸ್ ಕಾಂಪನ್ಸೇಷನ್, ಆ ಆಕ್ಟ್ಸ್ ನೀವು ತಿದ್ದುಪಡಿ ಮಾಡಿ ಮತ್ತೆ ಲೇಬರ್ ನ್ಯೂ ಆಕ್ಟ್ ಬರಕೆಯಿಂದ ಅಟ್ಲೀಸ್ಟ್ ಇಂಟರ್ನಮ್ ಲೆವೆಲ್ ನಲ್ಲಿ ನೀವು ಈ ಆಕ್ಟ್ಸ್ ನ ತಿದ್ದುಪಡಿ ಮಾಡಿ ಅಂಡ್ ಮೇಕ್ ಇಟ್ ಫಾರ್ ದ ಡೊಮೆಸ್ಟಿಕ್. ಬಟ್
ಇದು ಇನ್ನು ಯಾವುದು ಡಿಸ್ಕಷನ್ಗೆ ಬಂದಿಲ್ಲ. ಅಂಡ್ ಐ ಫೀಲ್ ದ ಲೇಬರ್ ಕೋಡ್ಸ್ ಅದನ್ನ ಇನ್ನೂ ವೀಕ್ ಆಗ್ತಾ ಇದೆ, ಆ ಡಿಸ್ಕಷನ್ ವೀಕ್ ಆಗ್ತಾ ಇದೆ. ಬಿಕಾಸ್ ಸಂಘಟಿತ ಕಾರ್ಮಿಕರದ್ದು ಕಾನೂನುಗಳು ಕೂಡ ಸ್ವಲ್ಪ ಲೇಬರ್ ಕೋಡ್ಸ್ ಇಂದ ಎಫೆಕ್ಟ್ ಆಗಿದೆ. ಗೃಹ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಕರ್ನಾಟಕದ ಕಾರ್ಮಿಕ ಸಂಘಗಳು ಪಾತ್ರವಹಿಸುತ್ತವೆಯೇ? ಗೃಹ ಕಾರ್ಮಿಕರು ಅವರ ಸಹಾಯವನ್ನು ಹೇಗೆ ಪಡೆಯಬಹುದು? ಹೆಚ್ಚಾಗಿ ಟ್ರೆಡಿಷನಲ್ ಟ್ರೇಡ್ ಯೂನಿಯನ್ಸ್ ಏನಿದೆ, ಸೆಂಟ್ರಲ್ ಟ್ರೇಡ್ ಯೂನಿಯನ್ಸ್ ಯಾವುದು ಇದೆ, ಅವರು ಹೆಚ್ಚಾಗಿ ಇಷ್ಟುವರೆಗೂ ಅಸಂಘಟಿತ ಕಾರ್ಮಿಕರಿಗೆ ಅಷ್ಟು ಒಂದು ಬೆಂಬಲ ಕೊಡ್ತಾ ಇರಲಿಲ್ಲ. ಸೊ ಆಗ ನಮ್ಮಂತ ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಯೂನಿಯನ್ ಶುರು ಆಯಿತು. ನಮ್ಮಂತ ಯೂನಿಯನ್ಸ್ ಅಂದ್ರೆ ಈಗ ಗೃಹ ಕಾರ್ಮಿಕರ ಹಕ್ಕುಗಳ ಯೂನಿಯನ್ ಆಗ್ಲಿ, ಬೇರೆ ಒಂದು 5-6 ಯೂನಿಯನ್ಸ್ ಇದೆ. ಯಾರು ಇಂಡಿಪೆಂಡೆಂಟ್ ಯೂನಿಯನ್ಸ್ ಆಗಿ ಇಲ್ಲ, ಬಟ್ ಒಂದು ವುಮೆನ್ಸ್ ಆರ್ಗನೈಸೇಷನ್ಗೆ ಲಿಂಕ್ ಆಗಿ, ಅಲ್ಲ ಒಂದು NGOಗೆ ಲಿಂಕ್ ಆಗಿ, ಅಲ್ಲ ಒಂದು ಸೋಷಿಯಲ್ ಆರ್ಗನೈಸೇಷನ್ಗೆ ಲಿಂಕ್ ಆಗಿ ಇದೆ. ಸೊ ಆ ಯೂನಿಯನ್ಸ್ ಇದೆ. ಬಟ್ ಟ್ರೆಡಿಷನಲ್ ಟ್ರೇಡ್ ಯೂನಿಯನ್ಸ್, ಸೆಂಟ್ರಲ್ ಟ್ರೇಡ್ ಯೂನಿಯನ್ಸ್ ಈಗ ಮಾತ್ರ ಸ್ವಲ್ಪ ಎಂಟ್ರಿ ಮಾಡಿದ್ದೀರಾ ಡೊಮೆಸ್ಟಿಕ್ ವರ್ಕರ್ಸ್ ಆರ್ಗನೈಸಿಂಗ್ ನಲ್ಲಿ. ಸೊ C2 ಡಸ್ ಆರ್ಗನೈಸ್, HMS ಡಸ್ ಆರ್ಗನೈಸ್ ಅಂತ ಯೂನಿಯನ್ಸ್ ಆರ್ಗನೈಸ್ ಮಾಡ್ತಾ ಇದ್ದೀರಾ. ಬಟ್ ಹೆಚ್ಚಾಗಿ ಆರ್ಗನೈಸೇಷನ್ ಎಲ್ಲಿ ಆಗ್ತಾ ಇದೆ ಅಂದ್ರೆ ನಮ್ ಅನ್ಆರ್ಗನೈಸ್ ಸೆಕ್ಟರ್ ಯೂನಿಯನ್ಸ್ ಅಂತ, ಬಿಕಾಸ್ ದ ಸ್ಟ್ರಕ್ಚರ್ಸ್ ಲೈಕ್ ದಟ್. ಸೊ ಆಗ ನಮ್ ಯೂನಿಯನ್ ಕೂಡ ಇದೆ, ಗೃಹ ಕಾರ್ಮಿಕರ ಹಕ್ಕುಗಳ ಯೂನಿಯನ್. ಯಾವಾಗ್ಲೂ ಸತತವಾಗಿ ನಮ್ಗೆ ಕಾಲ್ಸ್ ಬಂದಿರ್ ಮಾತ್ರ ನಾವು ವಿಷಯ ತಗೊಳ್ತೀರಾ. ಮತ್ತೆ ನಾವು ಸೌತ್ ಬ್ಯಾಂಗ್ಳೂರ್ ನಲ್ಲಿ ಒಂದು 14 ಕಮ್ಯುನಿಟೀಸ್ ನಲ್ಲಿ ರೆಗ್ಯುಲರ್ ಆಗಿ ವುಮೆನ್ಸ್ ಜೊತೆನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಮತ್ತೆ ವೈಟ್ ಫೀಲ್ಡ್ ನಲ್ಲಿ, ಕುಂದ್ಲಲ್ಲಿ ನಲ್ಲೂ. ಸೊ ಈ ಭಾಗದಲ್ಲಿ ಯಾರು ಇದ್ರು, ಡೊಮೆಸ್ಟಿಕ್ ವರ್ಕರ್ ಇದ್ರು, ಅಲ್ಲಾಂದ್ರೆ ಬ್ಯಾಂಗ್ಳೂರ್ ಸಿಟಿ ನಲ್ಲಿ ಡೊಮೆಸ್ಟಿಕ್ ವರ್ಕರ್ ಇದ್ರು ಕೂಡ ನಮ್ಗೆ ಕಾಲ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರನ್ನ ರೀಚ್ ಔಟ್ ಮಾಡ್ತೀನಿ. ಈಗಲೇ ಅಷ್ಟೊಂದು ಕೇಸಸ್ ಆ ರೀತಿ ಬಂದಿದೆ. ನಾವು ರೀಚ್ ಔಟ್ ಮಾಡ್ತೀನಿ. ಒಂದು ಕಡೆ ಸೌತ್ ಬ್ಯಾಂಗ್ಳೂರ್ ಮತ್ತೆ ಲಿಂಗರಾಜಪುರ ಮತ್ತೆ ಆ ಕಡೆ ಇರೋ ಏರಿಯಾಸ್ ಅಲ್ಲಿ ಕೂಡ ಫೆಡಿನಾ ಅಂತ ಒಂದು ಸಂಸ್ಥೆ ಮೂಲಕ ಒಂದು ಆರ್ಗನೈಸೇಷನ್ ಇದೆ, ಯೂನಿಯನ್ ಇದೆ. ಮತ್ತೆ ಬರ್ಡ್ಸ್ ಅಂತ ಒಂದು ಸಂಸ್ಥೆ ಮೂಲಕ ಒಂದು ಯೂನಿಯನ್ ಇದೆ. ಸೊ ಅಂತ ಆ ಸಿಟಿ ಇದು ಆ ಭಾಗಕ್ಕೆ. ಮತ್ತೆ ಬೆಳಗಾವ್ ಮತ್ತೆ ಮ್ಯಾಂಗ್ಳೂರ್ ನಲ್ಲಿ ಕೂಡ ನಮ್ ಯೂನಿಟ್ಸ್ ಇದೆ, ಡೊಮೆಸ್ಟಿಕ್ ವರ್ಕರ್ಸ್ ಯೂನಿಯನ್. ಸೊ ಬೆಳಗಾವ್ ನಲ್ಲೂ ಆದ್ರೂ ಕೂಡ, ಮ್ಯಾಂಗ್ಳೂರ್ ಕೂಡ ಆದ್ರೂ ಯಾವ್ದೋ ಒಂದು ಕೇಸಸ್ ಆದ್ರೆ ಕೂಡ ಅವರು ರೀಚ್ ಔಟ್ ಮಾಡ್ಬೋದು ನಮ್ಗೆ. ಕರ್ನಾಟಕದ ಗೃಹ ಕಾರ್ಮಿಕರಿಗೆ ಅಸ್ತಿತ್ವದಲ್ಲಿರುವ ಅಥವಾ ಅಸ್ತಿತ್ವದಲ್ಲಿರಬೇಕಾಗಿರುವ ಕೆಲವು ಹಕ್ಕುಗಳು ಅಥವಾ ಕಾನೂನು ರಕ್ಷಣೆಗಳು ಯಾವುವು? ಇತ್ತೀಚೆಗೆವರೆಗೂ ಹೋರಾಟದಿಂದ ಆಕ್ಚುಲಿ ಫಸ್ಟ್ ಏನ್ ಸ್ಟಾರ್ಟ್ ಆಯ್ತು ಅಂದ್ರೆ ಕನಿಷ್ಠ ವೇತನ ಕಾನೂನು, ಮಿನಿಮಮ್ ವೇಜಸ್ ಆಕ್ಟ್ 2004. ಅದರಲ್ಲಿ ಆಕ್ಚುಲಿ ಡಿಫೈನ್ ಆಗಿದೆ ಏನೇನ್ ಕೆಲ್ಸಕ್ಕೆ ಎಷ್ಟು ಸಂಬಳ. ಬಟ್ ಮೊದಲು ಅವರು ಕುಕಿಂಗ್ ಕೆಲಸನ ಅದರಲ್ಲಿ ಸೇರಿಸಲಿಲ್ಲ. ಸೊ ಆಗ ಹೋರಾಟ ಆಗಿದ್ಮೇಲೆ, ಈಗ ಮೋರ್ ದೆನ್ 100 ವರ್ಕರ್ಸ್ ಆರ್ ಡೂಯಿಂಗ್ ಕುಕಿಂಗ್ ಎನಿವೇ ಎಸ್ಟಾಬ್ಲಿಷ್ ಆಗಿದ್ಮೇಲೆ ಅದರಲ್ಲಿ ಕುಕಿಂಗ್ ಗೆ ಸೇರಿಸಿದೀರಾ. ದೇರ್ ಇಸ್ ಡೆಫಿನೆಟ್ ಸೆಟ್ಟಿಂಗ್ ಆಫ್ ರೂಲ್ಸ್ ಮತ್ತೆ ಈ ವೇಜಸ್. ಸೊ 8 ಅವರ್ ಕೆಲಸಕ್ಕೆ ಈಗ ಈ 2019 ಪ್ರಕಾರ 8 ಅವರ್ ಕೆಲಸಕ್ಕೆ ಅಬೌಟ್ 13,600 ಇದೆ. 8 ಅವರ್ಸ್ ವರ್ಕ್ಗೆ 13,600 ಇದೆ. ಆಮೇಲೆ ನಮ್ ವರ್ಕರ್ಸ್ ನಲ್ಲಿ ಒಂದು ಡಿಬೇಟ್ ನಡೀತಾ ಇದೆ, ದಟ್ ಕ್ಯಾನ್ ಬಿ ಅದನ್ನ ಟಾಸ್ಕ್ ಆಗಿ ಮಾಡ್ಬೇಕು ಅಂತ. ಅವರ್ ಅಲ್ಲ, ದಿಸ್ ಇಸ್ ಬೈ ದಿ ಅವರ್, ಮಿನಿಮಮ್ ವೇಜ್ ಆಕ್ಟ್ ಇಸ್ ಬೈ ದಿ ಅವರ್. ಬಟ್ ಟಾಸ್ಕ್ ಆಗಿ ಮಾಡ್ಬೇಕು, ಬಿಕಾಸ್ ಎಲ್ಲಾರು ಬೇರೆ ಬೇರೆ ಟಾಸ್ಕ್, ಒಂದು ಕೆಲ್ಸಕ್ಕೆ ಹೋದ್ಮೇಲೆ 10 ಟಾಸ್ಕ್ ಕೊಡ್ತೀರಾ ಅವ್ರಿಗೆ. ಸೊ ಆ ಸಮಯ ಗೊತ್ತಾಗಲ್ಲ, ಆ ಟಾಸ್ಕ್ ಗೊತ್ತಾಗುತ್ತೆ. ಸೊ ದೇರ್ ಇಸ್ ಅ ಡಿಬೇಟ್ ಗೋಯಿಂಗ್ ಆನ್. ನಾವು ಟಾಸ್ಕ್ ಪ್ರಕಾರ ನಾವು ಕೇಳ್ಬೇಕಾ ಏನೋ. ಬಟ್ ಇಂಡಿಪೆಂಡೆಂಟ್ ಆಫ್ ದ್ಯಾಟ್ ನೆಗೋಸಿಯೇಷನ್ ಮಾಡುವಾಗ ಇದು ಯಾವುದು ಫಾಲೋ ಮಾಡಲ್ಲ. ಬಿಕಾಸ್ ನಾವು ಏರಿಯಾಸ್ ಅಲ್ಲಿ, ನಾವು ಹಳ್ಳಿಗಳಲ್ಲಿ ಮಾತ್ರ ಇದು ಫಾಲೋ ಮಾಡ್ತೀರಾ. ಬಿಕಾಸ್ ಸ್ವಲ್ಪ ಲೊಕೇಶನ್ಸ್ ನಲ್ಲಿ ಅವ್ರಿಗೆ ಜಾಸ್ತಿ ಸಿಗ್ತಾ ಇದೆ, ಮೋರ್ ದೆನ್ ದ ಮಿನಿಮಮ್ ವೇಜ್. ಸೊ ಮಿನಿಮಮ್ ವೇಜ್ ಆಕ್ಟ್ ಇಸ್ ದೇರ್ 2004 and payment of wages act. The second act that is there, which is the general act under which we all come under, is the Unorganized Workers Social Security and Welfare Act 2008. And after that again the changes that have gone on, 9, 10, all that. Then the act of the POSH, that is Prevention of Sexual Harassment and Redressal. So we have that also, Prevention of Sexual Harassment ಅಂದ್ರೆ ಲೈಂಗಿಕ ಕಿರುಕುಳ ವಿರುದ್ಧ ಮತ್ತೆ ತಡೆಯೋಕೆ ಮತ್ತೆ ಅದನ್ನ ಅದ ಮೇಲೆ ಆಕ್ಷನ್ ತಗೊಳ್ಳಕ್ಕೆ
ಆ ಆಕ್ಟ್ ಇದೆ 2013 ನಲ್ಲಿ. ಅದ್ರ ಜೊತೆಯಲ್ಲಿ ಇನ್ನೊಂದು ಇದೆ, ನಮ್ಮ ಮಕ್ಕಳಿಗೆ ನಾವು ತುಂಬಾ ಸಲ ತಗೊಳ್ತೀವಿ, ಅದು ಚೈಲ್ಡ್ ಲೇಬರ್ ಆಕ್ಟ್ ಇದೆ. ಬಟ್ ಅದ್ರ ಜೊತೆಯಲ್ಲಿ ಪ್ರಿವೆನ್ಷನ್ ಚೈಲ್ಡ್ ಲೇಬರ್ ಆಕ್ಟ್, ಬಟ್ ಅದ್ರ ಜೊತೆಯಲ್ಲಿ ಪಾಕ್ಸೋ ಇದೆ. ಸೊ ಅಂದ್ರೆ ಈ ಆಕ್ಟ್ಸ್ ನಲ್ಲಿ ನಾವು ಕೂಡ ಕವರ್ ಆಗ್ಬಹುದು, ನಾವು ಕೂಡ ಬರ್ತೀವಿ. ಆಕ್ಚುಲಿ 2008 ಕಾನೂನಿನಲ್ಲಿ ಒಂದು ವರ್ಕರ್ ಫೆಸಿಲಿಟೇಷನ್ ಸೆಂಟರ್ ಅಂದ್ರೆ ಕಾರ್ಮಿಕರ ನಿವಾರಣೆ ಕೇಂದ್ರ ಅಂತ ಒಂದು ಇತ್ತು, ಒಂದು ಸ್ಕೀಮ್ ಆಗಿ, ಒಂದು ಪಾರ್ಟ್ ಆಫ್ ದ ಪ್ರೋಗ್ರಾಮ್ ಆಗಿ. ಸೊ ನಾವು ಅದನ್ನ ಆ ಸಮಯದಲ್ಲಿ ಲೇಬರ್ ಕಮಿಷನರ್ ಡಾಕ್ಟರ್ ವಿಶ್ವನಾಥ್ ಇತ್ತು, ಮತ್ತೆ ನಾವು ಅವಾಗ ಸಜೆಸ್ಟ್ ಮಾಡಿದ್ದು ನಾವು ಪೈಲಟ್ ಆಗಿ ಇದು ತೋರ್ಸೋಣ, ಒಂದು ಎಕ್ಸಾಂಪಲ್ ಆಗಿ ತೋರಿಸಬಹುದು, ಆಮೇಲೆ ನೀವು ಸ್ಟೇಟ್ ಆಗಿ ನೀವು ಅದನ್ನ ತಗೊಳ್ಳಿ. ಸೊ ನಾವು ಪೈಲಟ್ ಆಗಿ ಸ್ಟಾರ್ಟ್ ಮಾಡುವಾಗ ನಾವು ಕೊರಮಂಗ್ಲ ಮತ್ತೆ ಬನಶಂಕರಿನಲ್ಲಿ ಕಾನ್ಸ್ಟಿಟ್ಯೂನ್ಸಿನ ಇನ್ಕ್ಲೂಡ್ ಮಾಡಿ ಒಂದು ಪೈಲಟ್ ಶುರು ಆಯ್ತು. ಆ ಪೈಲಟ್ ನಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಏನು ಮಾಡಿದ್ವು ಅಂದ್ರೆ, ಬಿಕಾಸ್ ನಾವು ಡೊಮೆಸ್ಟಿಕ್ ವರ್ಕರ್ಸ್ ಜೊತೆನಲ್ಲಿ ಕೆಲಸ ಮಾಡ್ತಿದ್ದ ಡೊಮೆಸ್ಟಿಕ್ ವರ್ಕರ್ಸ್ ನ ಕೇಂದ್ರ ಬಿಂದು ಆಗಿ ತಕೊಂಡು ಆ ಸರ್ವೆ ಮಾಡುವಾಗ, ಡೇಟಾ ಕಲೆಕ್ಟ್ ಮಾಡುವಾಗ ನಾವು ಫ್ಯಾಮಿಲಿದು ಡೇಟಾ ಕಲೆಕ್ಟ್ ಮಾಡುದು. ಸೊ ಯಾಕೆ ಅಂದ್ರೆ ಎಲ್ಲ ಫ್ಯಾಮಿಲಿನಲ್ಲಿ ಒಂದು ಕನ್ಸ್ಟ್ರಕ್ಷನ್ ವರ್ಕರ್ ಇರುತ್ತೆ, ಒಂದು ಅನ್ಆರ್ಗನೈಸ್ ಸೆಕ್ಟರ್ ಇರುತ್ತೆ ಅಲಾಂಗ್ ವಿತ್ ದ ಡೊಮೆಸ್ಟಿಕ್ ವರ್ಕರ್. ಸೊ ಅನ್ಆರ್ಗನೈಸ್ ಸೆಕ್ಟರ್ಗೆ ಈಗ ಕನ್ಸ್ಟ್ರಕ್ಷನ್ ವರ್ಕರ್ ಇದ್ರೆ ಅವ್ರಿಗೆ ಬೆನಿಫಿಟ್ ಸಿಗಬಹುದು. ಸೊ ದ ಪರ್ಪಸ್ ಆಫ್ ದ ಕಾರ್ಮಿಕ ನಿವಾರಣಾ ಕೇಂದ್ರ ಒಂದು ರಿಜಿಸ್ಟ್ರೇಷನ್ ಪರ್ಪಸ್ ಇತ್ತು, ಯಾಕೆ ಡೇಟಾ ಬೇಸ್ ಬಿಲ್ಡ್ ಅಪ್ ಮಾಡಬೇಕು. ಈಗ ಯಾರ ಹತ್ರ ಇಲ್ಲ ಡೇಟಾ ಬೇಸ್, ದ ಬಿಲ್ಡಿಂಗ್ ಇಸ್ ಬಿಗ್ ಬಿಲ್ಟ್ ನೌ ಫಾರ್ ಡೇಟಾ ಇನ್ಫಾರ್ಮೇಶನ್. ಸೊ ಡೇಟಾ ಬೇಸ್ ಒಂದು ಸಿಗ್ಬೇಕು. ಎರಡನೇದು ಇನ್ಫಾರ್ಮೇಶನ್ ಅಂಡ್ ಆಕ್ಸೆಸಿಬಿಲಿಟಿ, ಅಂದ್ರೆ ಮಾಹಿತಿ ಸಿಗ್ಬೇಕು, ಮತ್ತೆ ಅದನ್ನ ಹೇಗೆ ಪಡೆಯೋದು, ಮಾಹಿತಿ ಸ್ಕೀಮ್ಸ್ ಬಗ್ಗೆ, ಎಲ್ಲಾ ಸ್ಕೀಮ್ಸ್, ಸೆಂಟ್ರಲ್ ಸ್ಕೀಮ್ಸ್, ಸೋಷಿಯಲ್ ಸ್ಕೀಮ್ಸ್, ವಾಟ್ ಎವರ್ ಸ್ಕೀಮ್ಸ್, ಅದ್ರ ಬಗ್ಗೆ ಅವ್ರಿಗೆ ಹಕ್ಕಿದೆ, ಅದು ಸಿಗ್ಬೇಕು, ಮಾಹಿತಿ ಸಿಗ್ಬೇಕು, ಮತ್ತೆ ಅದು ಪಡೆಯಕ್ಕೆ ಕೂಡ ದಾರಿ ಸಿಗ್ಬೇಕು. ಸೊ ನಾವು ನಮ್ ಗರ್ಲ್ಸ್, ನಮ್ ಟೀಮ್ ಎಲ್ಲ ಅದನ್ನ ಆಕ್ಸೆಸಿಬಲ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದ್ವು. ಮೂರನೇದು ಏನು ತುಂಬಾ ಇಂಪಾರ್ಟೆಂಟ್ ಇದೆ, ಗ್ರೀವೆನ್ಸ್ ರಿಡ್ರೆಸಲ್, ದೂರ ಎಲ್ಲಿ ಸಲ್ಲಿಸೋದು, ಅಲ್ಲಿ ನ್ಯಾಯ ಸಿಕ್ಕೋದು ಅಂತ. ಸೊ ಎಂತೆಂಥ ಕೇಸಸ್ ತಗೊಂಡಿದ್ದು ನಾವು ಅಂದ್ರೆ, ಡೊಮೆಸ್ಟಿಕ್ ವೈಲೆನ್ಸ್ ಕೂಡ ಬರಬಹುದು, ಸೆಕ್ಷುವಲ್ ಹ್ಯಾರಸ್ಮೆಂಟ್ ಕೂಡ ಬರಬಹುದು, ಅಬ್ಯೂಸ್ ಫ್ಯಾಮಿಲಿನಲ್ಲಿ ಬರಬಹುದು, ಸೋಷಿಯಲ್ ಕೇಸಸ್, ಗ್ರೀವೆನ್ಸಸ್ ಆಗಿ ಎಲ್ಲ, ವೇಜಸ್ ಕೊಟ್ಟಿಲ್ಲ, ಕೆಲಸದಿಂದ ತೆಗೆದಾಕಿದ್ದೀರಾ, ಸೊ ಅಂತ ಎಲ್ಲ ಇನ್ಕ್ಲೂಡ್ ಮಾಡಿ ಅದು ಒಂದು ಭಾಗ ಆಗಿತ್ತು. ಇಟ್ಸ್ ನಾಟ್ ಸೋ ಮಚ್ ಫಿಸಿಕಲ್, ಲೈಕ್ ನಾವು ಸೆಂಟರ್ ಆಗಿ ದೊಡ್ಡ ಸೆಂಟರ್ ಆಗಿ ಏನು ಓಪನ್ ಮಾಡಲಿಲ್ಲ, ಬಟ್ ಒಂದು ವರ್ಚುವಲ್ ಕೂಡ ಆಗಿ ಅದನ್ನ ಮಾಡಕ್ಕೆ ಆಯ್ತು. ಬಿಕಾಸ್ ಬರೀ ನಮ್ದು ಉದ್ದೇಶ ಏನಿತ್ತು ಅಂದ್ರೆ ಡೊಮೆಸ್ಟಿಕ್ ವರ್ಕರ್ಸ್ಗೆ ಅದ್ರದ್ದು ಫುಲ್ ಬೆನಿಫಿಟ್ ಸಿಗ್ಬೇಕು, ಅದು ಫ್ಯಾಮಿಲೀಸ್ಗೆ ಫುಲ್ ಬೆನಿಫಿಟ್ ಸಿಗ್ಬೇಕು. ಸೊ ಅದನ್ನ ಪೈಲಟ್ ಆಗಿ ಮಾಡಿ ವಿ ಹ್ಯಾಡ್ ಕವರ್ಡ್ ಆಲ್ಮೋಸ್ಟ್ ಐ ಥಿಂಕ್ 4000 ಫ್ಯಾಮಿಲೀಸ್. ಸೊ ಆ ಫ್ಯಾಮಿಲೀಸ್ ನ ಕವರ್ ಮಾಡಿ ನಾವು ಲೇಬರ್ ಕಮಿಷನರ್ಗೆ ಒಂದು ಪೈಲಟ್ ಆಗಿ ತಗೊಂಡು ನೀವು ಅದನ್ನ ಡಿಸ್ಕಸ್ ಮಾಡಿ, ಆಕ್ಚುಲಿ ಅವರು ರೆಡಿ ಇತ್ತು ಒಂದು 800 ಸೆಂಟರ್ಸ್ ಆ ರೀತಿ ಓಪನ್ ಮಾಡಕ್ಕೆ. ಆಕ್ಚುಲಿ ಅದು ಕಾನೂನಲ್ಲಿ ಇದೆ, ದಿ ಶುಡ್ ಹ್ಯಾವ್ ಡನ್ ಇಟ್ ಲಾಂಗ್ ಬ್ಯಾಕ್, ದುಡ್ಡಲ್ಲಿ ಹೋಗಿದೆ ಗೊತ್ತಿಲ್ಲ, ಬಟ್ 800 ಸೆಂಟರ್ಸ್ ಅಂತ ಇದೆ. ಸೊ ಡಾಕ್ಟರ್ ವಿಶ್ವನಾಥ್ ವಾಸ್ ವೆರಿ ಕ್ಲಿಯರ್, ವೆರಿ ಸಪೋರ್ಟಿವ್, ಅದೆಲ್ಲ ಆಯ್ತು. ಬಟ್ ಅದು ಆಮೇಲೆ ಏನು ಆಗ್ಲಿಲ್ಲ ಆಫ್ಟರ್ ಹಿ ಲೆಫ್ಟ್. ಬಟ್ ಈಗ ನೀವು ನೋಡಿದ್ರೆ ಈಗ ತಿರ್ಗಾ ನಾವು ಅದನ್ನ ರಿವೈವ್ ಮಾಡಬೇಕು. ಕಾರ್ಮಿಕ ಬಂಧುವಾಗಿ the Labour Department has started in some centers are there set up. So adu iga hege work agutte gottilla, like single window system tara. So adu kuda ide iga, but I am saying that dur salisbekadre ee reeti mechanism idre ನಾವು ಫೈಟ್ ಮಾಡಬೇಕು. ಇಂಥ ಮೆಕ್ಯಾನಿಸಮ್ ಗೆ ನಾವು ವಾರ್ಡ್ ಕಮಿಟೀಸ್ ನಲ್ಲಿ ಒಂದು WFC ಸೆಟ್ ಅಪ್ ಮಾಡಬೇಕು ಅಂತ ನಮ್ಮ ಉದ್ದೇಶ ಇತ್ತು, ನಮ್ಮ ಡಿಮಾಂಡ್ ಇತ್ತು.